ಭಗವತ್ ಸ್ವರೂಪಿಗಳಾದಂತಹ ಯತಿಶ್ರೇಷ್ಠರ ಒಂದು ಆಗಮನ ಈ ಚಾತುರ್ಮಾಸ್ಯದಲ್ಲಿ ನಮ್ಮಗಳಿಗೆಲ್ಲ ಒಂದು ಅವರ ಮಾತುಗಳನ್ನು ಕೇಳುವುದು ಹಾಗೂ ವಿದ್ವನ್ಮಣಿಗಳಾದಂತಹ ವಿದ್ವಾಂಸರಾದಂತಹ ಈ ಸಂಸ್ಥಾನದ ವಿದ್ವನ್ಮಣಿಗಳಿಂದ ನಾವು ಕೇಳತಕ್ಕಂತಹ ಕೆಲವು ಮಾತುಗಳು ಕೂಡ ಒಂದು ಸುವರ್ಣದ ಅವಕಾಶ ಅಂತ ಅನಿಸುತ್ತೆ. ಸಜ್ಜನರ ಸಂಘ ಸಿಗದೆ ಹೋದರೆ ಇಲ್ಲ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು, ಇಲ್ಲ ಶ್ರೀಮದ್ ಭಗವದ್ಗೀತೆಯನ್ನಾದರೂ ಓದು ಅಂತ ನಮ್ಮೆಷ್ಟು ಕೆಲಸರಿಗೆ ಹೇಳ್ತಾ ಇದ್ರು. ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ. ಅದನ್ನು ಹೀಗೆ ಡಿಫೈನ್ ಮಾಡೋಕ್ಕಾಗಲ್ಲ. ಸತ್ಪುರುಷ ಸಂಘ ರಾವು ಕಾಲ ಇಷ್ಟೊತ್ತಿಗೆ ಗುಳಿಕಾಲ ಇಷ್ಟೊತ್ತಿಗೆ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಪೂರ್ವ ಪುಣ್ಯ ವಿಶೇಷದಿಂದ ಸಜ್ಜನರ ಸಹವಾಸ, ಅದನ್ನ ಭರ್ತೃಹರಿ ಋಷಿಗಳು ಒಂದು ಕಡೆ ಸಾಮಾನ್ಯ ಲಕ್ಷಣವೇನಪ್ಪ, ಅವ್ರನ್ನ ಯಾಕೆ ಪತ್ತೆ ಹಚ್ಚಬೇಕು ಅಂತಂದ್ರೆ ಅವರ ನಡೆ ನುಡಿಗಳಾಗಬಹುದು, ಆಧ್ಯಾತ್ಮಿಕ ಚಿಂತನೆ ಆಗಬಹುದು, ಮನಸ್ಸಿನ ಏಕಾಗ್ರತೆ ಆಗಬಹುದು, ಸಮಚಿತ್ತತೆ ಆಗಬಹುದು. ಇವೆಲ್ಲವುಗಳಿಂದ ಆ ಸಜ್ಜನರನ್ನು ಗುರುತಿಸಬಹುದು ಅಂತ ಹೇಳ್ತಾರೆ. ಏತೇ ಸತ್ಪುರುಷಾ ಪರಾರ್ಥ ಘಟಕಾ, ಅನ್ಯರ ಹಿತದಲ್ಲೇ ತಮ್ಮ ಜೀವನವನ್ನ ಕಂಡುಕೊಂಡವರು ಪರ ಅರ್ಥ ಘಟಕ, ಅವರು ಸಜ್ಜನರು ಅಂತ ಹೇಳ್ತಾರೆ. ಹೀಗಾಗಿ ಕಾಲಾಂತರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ತೀರ್ಥಯಾತ್ರಾದಿಗಳು ಫಲ ಕೊಡುತ್ತೆ ಅಂತ ನಂಬಿಕೆ. ಆದರೆ ಸಜ್ಜನರ ವಿಶೇಷವಾಗಿ ಯತಿಶ್ರೇಷ್ಠರ ಸಮಾಗಮವಾಗಲಿ ಅವರ ನುಡಿಗಳಾಗಲಿ ನಮಗೆ ಸದ್ಯ ಫಲವನ್ನು ಕೊಡುತ್ತವೆ ಎಂಬುದಾಗಿ ಹೇಳ್ತಾರೆ. ಆ ಕಾರಣವೇ ಉಪನಿಷತ್ತಿನಲ್ಲಿ ಒಂದು ಮಾತು, ವೇದಾಂತವನ್ನು ಸುನಿಶ್ಚಿತವಾಗಿ ನಿರ್ಧಾರ ಮಾಡಿಕೊಂಡು ಅದನ್ನು ಆಚರಣೆಗಿಕೊಂಡಂತಹ ಮಹಾತ್ಮರು ಮತ್ತು ಕರ್ಮದಿಂದ ಶುದ್ಧ ಸತ್ವರಾದಂತಹ ಮಹಾತ್ಮರು, ಅಂತಹ ಯತಿಶ್ರೇಷ್ಠರ ಸೇವೆ ಏನಿದೆ, ದರ್ಶನವೇನಿದೆ, ಅದು ಸದ್ಯ ಫಲವೆಂದ್ಬಿಡ್ತೀವಿ. ಆ ಒಡನೆಯೇ ಅದು ದರ್ಶನವನ್ನು ಕೊಡುತ್ತೆ. ಕೆಲಸ ನಮ್ಮ ಮೇಷ್ಟ್ರು ಹೇಳೋರು ಕಾಲೇಜು ಓದ್ಕತ್ತಿರುವಾಗ, ನೋಡಯ್ಯ ಗುರು ನೀನು ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ ಕಣಯ್ಯ, ನೀ ಗುರು ದರ್ಶನ ಮಾಡ್ಕೊಂಬರಯ್ಯ ಹೋಗಿ ಅಂತ. ಇಲ್ಲ ನಾನು ತುಂಬ ಹೊತ್ತು ನಿಂತ್ಕೊಂಡಿದ್ದೆ, ಈ ಕಡೆ ನೋಡಲಿಲ್ಲ ನಮ್ಮಲ್ಲ ಅಂದ್ರು. ನಿನ್ನ ನೋಡ್ಬೇಕು ಅಂತ ಬರ್ಕೊಟ್ಟಿಲ್ಲ ಕಣಯ್ಯ, ಅದು ಕಾಲಾಂತರದಲ್ಲಾದರೂ ಫಲವನ್ನು ಕೊಡುತ್ತೆ. ಆ ಕಾರಣ ಮೊದಲು ಗುರುದರ್ಶನವನ್ನು ಮಾಡಿಕೊಂಡು ಬಾ, ಎಲ್ಲವೂ ಬಗೆಹರಿಯುತ್ತೆ ನಿನ್ನದು. ನಾವು ಅವ್ರಿಗೆ ಹೇಳ್ಕೊಳ್ಬೇಕಾದ್ದೇನೂ ಇಲ್ಲ. ಯಾವುದೋ ಒಂದು ಅವ್ಯಕ್ತ ಮಾಧ್ಯಮದ ಮೂಲಕ ಗುರು ತನ್ನ ಕಟಾಕ್ಷವನ್ನ ನಮಗಳಿಗೆ ತೋರಿಸ್ತಾನೆ ಅಂತ ಹೇಳ್ತಾರೆ. ಇಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ರಾಮ ಅವರಿಗೂ ಅವರ ಸಂಸಾರದವರಿಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳು. ಆಶ್ರಮಗಳು 4 ಅಂತ ಹೇಳ್ತಾರೆ: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ. ಈ 4 ಆಶ್ರಮಗಳು ಕೂಡ ಗೃಹಸ್ಥನನ್ನೇ ಆಶ್ರಯಿಸಿಕೊಂಡಿವೆ ಅಂತ ಒಂದು ಕಡೆ ಮನು ಹೇಳ್ತಾನೆ. ಗೃಹಸ್ಥ ಉಚ್ಯತೆ ಶ್ರೇಷ್ಠ. ಈ ಗೃಹಸ್ಥಾಶ್ರಮವಿದೆಯಲ್ಲ, ಅದು ಬ್ರಹ್ಮಚಾರಿಯಾಗಲಿ, ವಾನಪ್ರಸ್ಥದವನಾಗಲಿ, ಯತಿಗಳಾದಂತಹ ಸನ್ಯಾಸಿಗಳಾಗಲಿ, ಇವರೆಲ್ಲರಿಗೂ ಕೂಡ ಒಂದು ಆಶ್ರಯಭೂತನಾಗಿರ್ತಾನೆ ಅಂತ. ಗೃಹಸ್ಥ ಉಚ್ಯತೆ ಶ್ರೇಷ್ಠ ಸತ್ರೀನ್ ಏತಾನ್ ವಿಭಕ್ತಿ. ಆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದಂಥವನು ಈ 3 ಆಶ್ರಮಗಳನ್ನ ಅವನು ಕಾಪಾಡುತ್ತಾನೆ. ಹೇಗಪ್ಪ ಅಂತಂದ್ರೆ, ಯಥಾ ನದೀ ನದಃ ಸರ್ವೇ ಸಾಗರೇ ಯಾಂತಿ ಸಂಸ್ಥಿತಂ. ನದಿಗಳಾಗಲಿ, ಹಳ್ಳವಾಗಲಿ, ಕೊಳ್ಳವಾಗಲಿ ಹೇಗೆ ಆಕಾಶಾತ್ ಪರಿತೋಯಂ ಯಥಾಗತ್ಯತಿ ಸಾಗರಂ ಅಂತ ಹೇಳ್ತಾರೋ, ತಥೈವ ಆಶ್ರಮಿನ ಸರ್ವೇ ಗೃಹಸ್ಥೇ ಯಾಂತಿ ಸಂಸ್ಥಿತಂ. ಪೂಜ್ಯರಾದಂತಹ
ಶ್ರೀ ಯಾದವ ಪ್ರಕಾಶರು ಆ ಯತಿಧರ್ಮ ಸಮುಚ್ಚಯದಲ್ಲಿ ಯತಿಯನ್ನು ಸಂಸ್ಕಾರ ಮಾಡತಕ್ಕಂತಹ ಗೃಹಸ್ಥನ ಶ್ರೇಷ್ಠತೆಯನ್ನು ಹೇಳುವಾಗ ಈ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಆ ತ್ರಿದಂಡಿಯನ್ನು ಕುರಿತು ಹೇಳುವಾಗ ಸರ್ವೇಷಾಂ ಆಶ್ರಮಾಣಂತೂ ತ್ರಿದಂಡಿ ಉತ್ತಮಾಶ್ರಮ. ಎಲ್ಲ ಆಶ್ರಮಗಳಲ್ಲೂ ಕೂಡ ತ್ರಿದಂಡಿಯ ಈ ಆಶ್ರಮವೇನಿದೆ ಅದು ಅತ್ಯಂತ ಸರ್ವೋತ್ಕೃಷ್ಟವಾದ. ಲೆಕ್ಕಕ್ಕೆ ಕೊಡುವ ಹಾಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತಲ್ಲ, ಸನ್ಯಾಸಾಶ್ರಮವಲ್ಲ, ಅದೊಂದು ಅತ್ಯಾಶ್ರಮ ಅಂತ ಕರೀತಾರೆ. ಅತ್ಯಾಶ್ರಮ ಅಂತ ಹೇಳಿದ್ರೆ ವಿಶಿಷ್ಟವಾದಂತಹ ಧರ್ಮಗಳ ಪರಿಪಾಲನೆ ಮಾಡಿಕೊಂಡು ತಾನು ಉತ್ತಮ ಮಾರ್ಗದಲ್ಲಿ ನಡೆದು ಅನ್ಯರನ್ನು ಆ ದಾರಿಯಲ್ಲಿ ಒಯ್ತಾನೆ ಅಂತ. ಸಯೇವ ಏವಿಹಿ ನಮಸ್ಯಃ ಸ್ಯಾತ್. ಆ ಕಾರಣ ನಮ್ಮೆಲ್ಲರಿಂದಲೂ ಕೂಡ ಆ ಯತಿಶ್ರೇಷ್ಠನು ನಮಸ್ಕರಿಸಬಲ್ಲತಕ್ಕದ್ದು. ಯಸ್ತಂ ಪೂಜಯತೆ ಭಕ್ತಿಯ ವಿಷ್ಣುಸ್ತೇನ ಪ್ರಪೂಜಿತ. ಸಾಕ್ಷಾತ್ ಯತಿಯನ್ನು ಮನೆಗೆ ಕರೆಸುವುದಾಗಲಿ ಅವರ ಸ್ಮರಣೆಯಾಗಲಿ ಮಾಡಿದ್ದೇ ಆದಲ್ಲಿ ಭಗವಾನ್ ವಿಷ್ಣುವನ್ನೇ ನಾವು ಪೂಜೆ ಮಾಡಿದಂತೆ ಅಂತ ಹೇಳಿ. ವಿಷ್ಣು ರೂಪಂ ತ್ರಿದಂಡಾಖ್ಯಂ ಸರ್ವಥಾ ಧಾರಯೇ ಯತಿ ಏತೇ ಗೃಹಸ್ಥ ಪ್ರಭವಾ ಚತ್ವಾರ ಪೃಥಗಾಶ್ರಮ. ಇದು ಅಲ್ಲದೆ ಎಲ್ಲಿ ಯತಿಯು ಪೂಜಿಸಲ್ಪಡುತ್ತಾನೋ ಅಲ್ಲಿ ಶ್ರೀಮದ್ ಮಹಾವಿಷ್ಣುವೇ ಪೂಜಿಸಲ್ಪಡುತ್ತಾನೆ ಎಂಬತಕ್ಕಂತಹ ಶ್ರೀಮದ್ ಮಹಾಭಾರತದ ವಚನವೂ ಕೂಡ ಇದೆ. ಆ ಕಾರಣ ಇಂತಹ ಅವಕಾಶಗಳನ್ನು ಮಾಡಿಕೊಟ್ಟಂತಹ ವಿಶೇಷವಾಗಿ ಶ್ರೀರಾಮ್ ಅವರಿಗೂ ಕೂಡ. ಯಾಕೆಂದ್ರೆ ಕೃತೇಜ ಪ್ರತಿಕರ್ತವ್ಯೇ ಏಷ ಧರ್ಮ ಸನಾತನ. ನಾವು ಒಂದೆರಡು ಮಾತಾಡಿದವನಿಗೇನು ಆಗಬೇಕಾಗುವುದಿಲ್ಲ, ಕಳುವಿಲ್ಲ. ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಅವರಿಗೂ ಕೂಡ ಇವೆಲ್ಲಕ್ಕೂ ಮೂರ್ಧನ್ಯಪ್ರಾಯರಾಗಿರ್ತಕ್ಕಂತಹ ನಮ್ಮ ಯತಿಶ್ರೇಷ್ಠರಾದಂತಹ GN ಮಹಾಸ್ವಾಮಿಗಳಿಗೂ ಕೂಡ ಮತ್ತೊಮ್ಮೆ ಇದು ಕೇವಲ ಮನಸ್ಸಿನಲ್ಲಿ ಇದರಲ್ಲಿ ಯಾವುದು ಸಿದ್ಧಾಂತ ರಾದ್ಧಾಂತಗಳು ಯಾವುದೂ ಇಲ್ಲ. ಒಂದು ಅವಕಾಶವನ್ನು ಮಾಡಿಕೊಟ್ರು, ಯತಿಶ್ರೀಗಳು ಒಂದು ಅವಕಾಶ ಅಪ್ಪಣೆಯನ್ನು ಮಾಡಿಕೊಟ್ರು. ಅದನ್ನು ಪಾಲಿಸಿ ಯಥಾಚಿತ್ತವಾಗಿ ನಿವೇದನೆ ಮಾಡಿಕೊಂಡಿದ್ದೇನೆ. ದಯವಿಟ್ಟು ಕ್ಷಮಿಸಿ.